ಎಸ್, ಈಗ ಮನೆ ಒಳಗಡೆ ಇದ್ದಾಗ ನಿಮ್ಮ ಮತ್ತು ಕಾವ್ಯ ಅವರ ವೀಡಿಯೋಸು ತುಂಬ ವೈರಲ್ ಆಗ್ತಾಯಿತ್ತು, ಜೊತೆಗೆ ವೈರಲ್ ಆಗ್ತು. ಈಗ ರಕ್ಷಿತಾ ಅವರು ಕೂಡ ನಿಮ್ಮನ್ನು ತುಂಬ ಹಚ್ಕೊಂಡ್ರು, ತುಂಬ ಆತ್ಮೀಯರಾದರು. ಅವರು ಎಲ್ಲೋ ಕೂಡ ನಿಮ್ಮನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಅಂತ ಅನ್ಸುತ್ತಾ, ಹೆಂಗೆ ಅಂತ? ಇಷ್ಟ ಅಂದರೆ ಅಣ್ಣ ಅದೇ, ಈಗ ರಕ್ಷಿತ್ ಹೆಂಗೆ ಅಂದರೆ ಅಣ್ಣ, ಈಗ ಒಬ್ರು ಯಾರು ಫ್ರೆಂಡ್ ಆಗ್ಬಿಟ್ರೆ ಅವರು ನನಗೆ ಮಾತ್ರ ಫ್ರೆಂಡು. ಅಂದರೆ ಅವರು ಫ್ರೆಂಡು ಅಂದರೆ ಪಾಪ ಆ ಥರ ಇದು ಮಾಡ್ತಿರಲ್ಲ, ಅವ್ರು ಕೇರ್ ಮಾಡೋದು. ಈಗ ಯಾರು ಅವ್ರ ಜೊತೆ ಹಿಂಸೆ ಕೊಟ್ಟರೆ, ಇಲ್ಲ ಯಾರು ಜಗಳ ಆಡಿದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೋಡೋದು, ಆ ಥರ ರಕ್ಷಿತಾ. ಆ ವಿಷಯದಲ್ಲಿ, ಊಟ ತಿಂಡಿ ವಿಷಯದಲ್ಲೆಲ್ಲ ಸೂಪರ್ ಅಣ್ಣ. ರಕ್ಷಿತಾ ಅಂತೂ ಸೂಪರು. ಎಸ್, ಅದೇ ರಕ್ಷಿತ್ ಅವ್ರು ಹೇಳ್ತಾ ಇದ್ರು ಗಿಲ್ಲಿ ಅಂದರೆ ಇಷ್ಟ ಅನ್ನೋಂಥದ್ದು. ಮತ್ತು ಹೊರಗಡೆ ವಿನ್ ಆದ ನಂತರ ಇಬ್ಬರು ಹಗ್ ಮಾಡಿದಂಥ ವಿಡಿಯೋ ವೈರಲ್ ಆಗ್ತದೆ. ಅಂದರೆ ಅಲ್ಲಿ ಒಬ್ಬ ಕಾಂಪಿಟೇಟ್ರಾಗಿ ಕಂಡಿರ್ತೀರಿ. ಸೊ ಬಟ್ ಆ ಒಂದು ಮೂಮೆಂಟ್ ಹೇಗಿತ್ತು ಅಂತ? ಅದು ನಿಜವಾಗ್ಲೂ ಅಣ್ಣ, ಈಗ ಸುಮ್ಮನೆ ಈಗ ಪಕ್ಕದಲ್ಲಿ ಯಾರಿದ್ರೂ ಬೇಜಾರಾಗಿ ಆಯ್ತದಣ್ಣ. ಈಗ ನಾನೇ ಪಕ್ಕದಲ್ಲಿ ಇದ್ದಿದ್ರು ರಕ್ಷಿತನ ಕೈತಾರೆ, ನನಗೆ ಬೇಜಾರಾಗೋದು ಅಣ್ಣ. ನನಗೂ ಎಲ್ಲೋ ಒಂದು ಕಡೆ ಬೇಜಾರಾಗೋದು. ಸರಿ ಆಯಿತು ಅಂದ್ಬಿಟ್ಟು ನಾನು ಕಂಗ್ರ್ಯಾಚುಲೇಷನ್ ಅಂತ, ಆ ಬೇಜಾರು ಅಂತೂ ಮನಸ್ಸಲ್ಲಿ ಇರೋದು. ಬಟ್ಟು ರಕ್ಷಿತಾ ಗೆದ್ದ ತಕ್ಷಣ ಹಿಂಗೆ ಬಂದು ಕೈ ಕೊಟ್ಬಿಟ್ಟು ಹಿಂಗೆ ಹಗ್ ಮಾಡಿದಾಗ ಅವಳು ಎಷ್ಟು ಕಾನ್ಫಿಡೆಂಟಾಗಿ, ಅವಳು ಎಷ್ಟು ಖುಷಿ ಪಟ್ಲು ಅಂದ್ರೆ ಅಣ್ಣ, ಆ ಖುಷಿ ಜೆನ್ಯೂನಾಗಿ ಕಾಣಿಸ್ತಾ ಇತ್ತು. ಆ ನಾನು ಗೆದ್ದಿರೋ ಖುಷಿ ಅವಳ ಕಣ್ಣಲ್ಲಿ ಜೆನ್ಯೂನಾಗಿ ಕಾಣಿಸ್ತಿತ್ತು. ನೀನು ಡಿಸರ್ವ್ ಇದೆಯಾ ಗಿಲ್ಲಿ, ಅದಕ್ಕೆ ಗೆದ್ದೆ ಗಿಲ್ಲಿ ಅಂತೆಲ್ಲ. ಅದಕ್ಕೆ ಅವಳು ಇಷ್ಟ ಆಗೋದಣ್ಣ ಎಲ್ರಿಗೂ. ಎಸ್, ಈಗ ಮನೆ ಒಳಗಡೆ ಇದ್ದಾಗ ನಿಮ್ಮ ಮತ್ತು ಕಾವ್ಯ ಅವರ ವೀಡಿಯೋಸು ತುಂಬ ವೈರಲ್ ಆಗ್ತಾಯಿತ್ತು, ಜೊತೆಗೆ ವೈರಲ್ ಆಗ್ತು. ಈಗ ರಕ್ಷಿತಾ ಅವರು ಕೂಡ ನಿಮ್ಮನ್ನು ತುಂಬ ಹಚ್ಕೊಂಡ್ರು, ತುಂಬ ಆತ್ಮೀಯರಾದರು. ಅವರು ಎಲ್ಲೋ ಕೂಡ ನಿಮ್ಮನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಅಂತ ಅನ್ಸುತ್ತಾ, ಹೆಂಗೆ ಅಂತ? ಇಷ್ಟ ಅಂದರೆ ಅಣ್ಣ ಅದೇ, ಈಗ ರಕ್ಷಿತ್ ಹೆಂಗೆ ಅಂದರೆ ಅಣ್ಣ, ಈಗ ಒಬ್ರು ಯಾರು ಫ್ರೆಂಡ್ ಆಗ್ಬಿಟ್ರೆ ಅವರು ನನಗೆ ಮಾತ್ರ ಫ್ರೆಂಡು. ಅಂದರೆ ಅವರು ಫ್ರೆಂಡು ಅಂದರೆ ಪಾಪ ಆ ಥರ ಇದು ಮಾಡ್ತಿರಲ್ಲ, ಅವ್ರು ಕೇರ್ ಮಾಡೋದು. ಈಗ ಯಾರು ಅವ್ರ ಜೊತೆ ಹಿಂಸೆ ಕೊಟ್ಟರೆ, ಇಲ್ಲ ಯಾರು ಜಗಳ ಆಡಿದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೋಡೋದು, ಆ ಥರ ರಕ್ಷಿತಾ. ಆ ವಿಷಯದಲ್ಲಿ, ಊಟ ತಿಂಡಿ ವಿಷಯದಲ್ಲೆಲ್ಲ ಸೂಪರ್ ಅಣ್ಣ. ರಕ್ಷಿತಾ ಅಂತೂ ಸೂಪರು. ಎಸ್, ಅದೇ ರಕ್ಷಿತ್ ಅವ್ರು ಹೇಳ್ತಾ ಇದ್ರು ಗಿಲ್ಲಿ ಅಂದರೆ ಇಷ್ಟ ಅನ್ನೋಂಥದ್ದು. ಮತ್ತು ಹೊರಗಡೆ ವಿನ್ ಆದ ನಂತರ ಇಬ್ಬರು ಹಗ್ ಮಾಡಿದಂಥ ವಿಡಿಯೋ ವೈರಲ್ ಆಗ್ತದೆ. ಅಂದರೆ ಅಲ್ಲಿ ಒಬ್ಬ ಕಾಂಪಿಟೇಟ್ರಾಗಿ ಕಂಡಿರ್ತೀರಿ. ಸೊ ಬಟ್ ಆ ಒಂದು ಮೂಮೆಂಟ್ ಹೇಗಿತ್ತು ಅಂತ? ಅದು ನಿಜವಾಗ್ಲೂ ಅಣ್ಣ, ಈಗ ಸುಮ್ಮನೆ ಈಗ ಪಕ್ಕದಲ್ಲಿ ಯಾರಿದ್ರೂ ಬೇಜಾರಾಗಿ ಆಯ್ತದಣ್ಣ. ಈಗ ನಾನೇ ಪಕ್ಕದಲ್ಲಿ ಇದ್ದಿದ್ರು ರಕ್ಷಿತನ ಕೈತಾರೆ, ನನಗೆ ಬೇಜಾರಾಗೋದು ಅಣ್ಣ. ನನಗೂ ಎಲ್ಲೋ ಒಂದು ಕಡೆ ಬೇಜಾರಾಗೋದು. ಸರಿ ಆಯಿತು ಅಂದ್ಬಿಟ್ಟು ನಾನು ಕಂಗ್ರ್ಯಾಚುಲೇಷನ್ ಅಂತ, ಆ ಬೇಜಾರು ಅಂತೂ ಮನಸ್ಸಲ್ಲಿ ಇರೋದು. ಬಟ್ಟು ರಕ್ಷಿತಾ ಗೆದ್ದ ತಕ್ಷಣ ಹಿಂಗೆ ಬಂದು ಕೈ ಕೊಟ್ಬಿಟ್ಟು ಹಿಂಗೆ ಹಗ್ ಮಾಡಿದಾಗ ಅವಳು ಎಷ್ಟು ಕಾನ್ಫಿಡೆಂಟಾಗಿ, ಅವಳು ಎಷ್ಟು ಖುಷಿ ಪಟ್ಲು ಅಂದ್ರೆ ಅಣ್ಣ, ಆ ಖುಷಿ ಜೆನ್ಯೂನಾಗಿ ಕಾಣಿಸ್ತಾ ಇತ್ತು. ಆ ನಾನು ಗೆದ್ದಿರೋ ಖುಷಿ ಅವಳ ಕಣ್ಣಲ್ಲಿ ಜೆನ್ಯೂನಾಗಿ ಕಾಣಿಸ್ತಿತ್ತು. ನೀನು ಡಿಸರ್ವ್ ಇದೆಯಾ ಗಿಲ್ಲಿ, ಅದಕ್ಕೆ ಗೆದ್ದೆ ಗಿಲ್ಲಿ ಅಂತೆಲ್ಲ. ಅದಕ್ಕೆ ಅವಳು ಇಷ್ಟ ಆಗೋದಣ್ಣ ಎಲ್ರಿಗೂ.